ಫ್ರೆಂಡ್ಸ್, ಇದು ಪ್ಯಾಷನ್ ಪ್ರೋ ಗಾಡಿ. ಇದರಲ್ಲಿ ಇಂಜಿನ್ನ ಕೆಲಸಕ್ಕೆ ಬಂದಿದೆ. ಏನೆಲ್ಲ ಕೆಲಸ ಇದೆ ಅಂತ ಹೇಳಿದರೆ, ಹೆಡ್ಡಲ್ಲಿ ಕೆಲಸ ಇದೆ, ಬೋರಲ್ಲಿ ಕೆಲಸ ಇದೆ, ಗೇರ್ ಬಾಕ್ಸಲ್ಲಿ ಕೆಲಸ ಇದೆ. ಅಂದರೆ ಫುಲ್ ಇಂಜಿನ್ ವರ್ಕ್, ಇದು ಫುಲ್ ವರ್ಕ್ ಇದೆ ಇದರಲ್ಲಿ. ಸೊ ಇಂಜಿನ್ ನಾಯ್ಸ್ ಒಮ್ಮೆ ಕೇಳಿಸ್ಕೊಳ್ಳಿ. ಆ್ಯಕ್ಚುಲಿ ಈ ಕಂಡೀಷನ್ ತನಕ ಯಾವತ್ತೂ ಕೂಡ ಇಂಜಿನನ್ನು ಇಡಲೇಬಾರ್ದು. ಯಾವಾಗ ಟೈಮಿಂಗ್ ಚೈನ್ ನಾಯ್ಸ್ ಬರ್ತದೆ, ಇಮಿಡಿಯೇಟ್ಲಿ ಟೈಮಿಂಗ್ ಚೈನ್ ಹಾಕಿಸಿದರೆ ಒಂದು 500 ರೂಪಾಯಲ್ಲಿ ಆಗೋಗೋ ಕೆಲಸ ಅದು. ಇವಾಗ ಟೈಮಿಂಗ್ ಚೈನ್ ಹಾಕದೆ ಇದು ಹೆಡ್ಡಿಗೆ ಎಫೆಕ್ಟ್ ಬಿದ್ದಿದೆ, ಹೆಡ್ಡಿಂದಾಗಿ ಬೋರಿಗೆ ಎಫೆಕ್ಟ್ ಬಿದ್ದಿದೆ. ಟೋಟಲಿ ಫುಲ್ ಇಂಜಿನ್ ವರ್ಕ್ ಆಗಬೇಕು. ಆಲ್ಮೋಸ್ಟ್ 10,000 ಖರ್ಚು ಬಂದಿದೆ ಕೇವಲ 500 ರೂಪಾಯಿಗೆ ಹೋಗಿ. ಮತ್ತು ಇದು ಅದೇ ಆಯಿಲ್ ಬರ್ನ್ ಆಗಿ ಸೈಲೆನ್ಸರಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದರೆ ಬೋರಿನ ಕೆಲಸ ಕೂಡ ಉಂಟು. ಸೊ ಒಮ್ಮೆ ಇಂಜಿನ್ ನಾಯ್ಸನ್ನು ಕೇಳಿಸ್ಕೊಳ್ಳಿ. ಸೊ ಇದು ಇಂಜಿನ್ನ ಕಂಡೀಷನ್ ಇಲ್ಲಿಗೆ ಬಂದಿದೆ. ಮತ್ತು ಗೇರ್ ಬಾಕ್ಸ್ ಈಗ ಅವರು ಇದರ ಓನರ್ ಕೂಡ ಹೇಳಿದರು 4th ಗೇರ್ ಸ್ಲಿಪ್ ಆಗ್ತದೆ ಅಂತ. ಸೊ ಒಮ್ಮೆ ರೈಡ್ ಮಾಡಿ ನೋಡಬೇಕು ಯಾವ ಗೇರೆಲ್ಲ ಸ್ಲಿಪ್ ಆಗ್ತದೆ ಅಂತ. 4th ಗೇರ್ ಸ್ಲಿಪ್ ಆಗ್ತದೆ ಅಂತ ಹೇಳಿದರೆ 100% ಬೋರಿನ ಕೆಲಸ ಉಂಟು, ಗೇರ್ ಬಾಕ್ಸಿನ ಕೆಲಸ ಇದರಲ್ಲಿ ಉಂಟು. ಸೊ ಓಪನ್ ಮಾಡುವ ನಮ್ಗೆ ಗೊತ್ತಾಗ್ತದೆ. ಅಂದರೆ ಫುಲ್ ಇಂಜಿನ್ ವರ್ಕ್ ಇದು. ಮೊದಲಿಗೆ ನಾವಿಲ್ಲಿ ಹೆಡ್ ಮತ್ತು ಬೋರನ್ನು ರಿಮೂವ್ ಮಾಡ್ಕೊಳ್ಳೋಣ. ಇದು ಇದ್ದಲ್ಲಿಗೆ ರಿಮೂವ್ ಮಾಡುವ. ಮತ್ತು ನನ್ನಲ್ಲಿ ಇಂಜಿನ್ ಸ್ಟ್ಯಾಂಡ್ ಇಲ್ಲ. ಇಂಜಿನ್ ಸ್ಟ್ಯಾಂಡ್ ಇದ್ದರೆ ಫುಲ್ ಇಂಜಿನನ್ನು ಬಿಚ್ಚಿ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿ ಅದನ್ನು ರಿಮೂವ್ ಮಾಡ್ಬೋದು. ಸೊ ಆ ಸ್ಟ್ಯಾಂಡ್ ಇಲ್ಲದ ರೀಸನಿಂದ ನಾನು ಹೆಡ್ ಬೋರನ್ನು ಇಲ್ಲಿ ಇದ್ದಲ್ಲಿಗೆ ರಿಮೂವ್ ಮಾಡಿಕೊಳ್ತೇನೆ. ಅಥವಾ ಸ್ವಲ್ಪ ಲೂಸ್ ಮಾಡಿದರೂ ಸಾಕಾಗ್ತದೆ ಎಲ್ಲ ಬೋಲ್ಟ್ಗಳನ್ನು. ಮತ್ತು ಇಂಜಿನನ್ನು ಕಂಪ್ಲೀಟ್ ರಿಮೂವ್ ಮಾಡಿಕೊಂಡು ನಂತರ ತೆಗೆದುಕೊಳ್ಬೋದು. ನೋಡುವ ಬೋರಿನ ಕಂಡೀಷನ್ ಹೇಗಿದೆ ಅಂತ. ಕಸ್ಟಮರ್ ಹೇಳಿದ್ದಾರೆ ರೀಬೋರ್ ಮಾಡಿ ಕಡಿಮೆಗೆ ಮಾಡಿಕೊಡಿ ಅಂತ. ಸೊ ರೀಬೋರ್ ಮಾಡ್ಬೋದು ಅಂತ ಇಲ್ಲಿ ಬೋರನ್ನು ಓಪನ್ ಮಾಡಿದಾಗ ಗೊತ್ತಾಗ್ತದೆ. ಮುಂಚೆ ರೀಬೋರ್ ಮಾಡಿಲ್ಲ ಅಂದರೆ ಈ ಸಾರಿ ಒಂದು ಸಾರಿ ರೀಬೋರ್ ಮಾಡ್ಬೋದು. ಸಪೋಸ್ ಮಾಡಿದರೆ ಸೆಕೆಂಡ್ ಟೈಮ್ ನಾನು ಮಾಡಲ್ಲ. ಯಾಕಂತ ಹೇಳಿದರೆ ಅದು ಎಷ್ಟಾದರೂ ಒರಿಜಿನಲ್ಲೇ ಮತ್ತೆ ನಾವು ಹಾಕೋದು ಎಷ್ಟಾದರೂ ಮತ್ತೆ ಹಾಕೋದಿದೆ. 2 ಟೈಮ್ಸ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಇದರಲ್ಲಿ. ನಮ್ಮ ಪ್ಯಾಷನ್ ಪ್ರೋ ಸ್ಪ್ಲೆಂಡರ್ಗಳಲ್ಲೆಲ್ಲ ಸೊ ಮಾಡ್ತಾರೆ 2-3 ಟೈಮ್ಸ್ ಎಲ್ಲ ಮಾಡ್ತಾರೆ. ಬಟ್ ಸೇಫ್ ಅಲ್ಲ ಅದು. ನಮಗೆ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ. 1-2 ಸಾವಿರ ಹೆಚ್ಚಾಗ್ತದೆ ಹೊಸ ಬೋರಿಗೆ. ಅದರಿಂದ ಏನಾಗಲಿಕ್ಕಿಲ್ಲ. ಒಮ್ಮೆ ಕೆಲಸ ಮಾಡುವಾಗ ಹೊಸ ಬೋರ್ ಹಾಕಿದರೆ ಟೆನ್ಷನ್ ಇರುವುದಿಲ್ಲ. ಸೊ ನೋಡುವ, ಹೇಳಿದ್ದಾರೆ ಬಿಚ್ಚಿ ನೋಡುವ ಹೇಗಾಗಿದೆ ಅಂತ. ಫ್ರೆಂಡ್ಸ್, ಎಲ್ಲ ಕೆಲಸ ಸ್ಟಾರ್ಟ್ ಮಾಡುವ. ಒಂದೊಂದೇ ಸ್ಟೆಪ್ ಮಾಡ್ತಾ ಹೋಗುವ. ಆಮೇಲೆ ರ್ಯಾಂಪಿಗೆ ಹತ್ತಿಸಿದ್ದೇನೆ ಗಾಡಿಯನ್ನು. ಫಸ್ಟಿಗೆ ನಾವು ಮಾಡಬೇಕಾದ ಕೆಲಸ, ಇದರಲ್ಲಿ ಇಂಜಿನ್ ಆಯಿಲ್ ಇದೆ, ಅದನ್ನು ರಿಮೂವ್ ಮಾಡಿಕೊಳ್ಬೇಕು. ಅದು ನೋಡಿ ಎಲ್ಲ ಗೊತ್ತಾಗ್ತದೆ ನಿಮಗೆ ಏನೆಲ್ಲ ಮಾಡ್ತೇನೆ ಅಂತ. ನಾವು ಸೇಫ್ಟಿ ಗ್ಲೌಸ್ ಯೂಸ್ ಮಾಡಿಕೊಂಡೇ ಕೆಲಸ ಮಾಡ್ತೇನೆ ನಾನು. ಸ್ವಲ್ಪ ಮಣ್ಣೆಲ್ಲ ಇರ್ಬೋದು, ಯಾಕಂತ ಹೇಳಿದರೆ ಇದು ಹಾಕಿದ ಒಂದು ದಿನ ಮಾತ್ರ ಚೆಂದ ಇರ್ತದೆ. ಮತ್ತೆ ಎಲ್ಲ ಗಲೀಜಾಗ್ತದೆ. ಗಲೀಜು ಅಂದರೆ ಇದೆ ಆಯಿಲ್ ಬೇಸೆ ಆಗುವಂಥದ್ದು, ಬೇರೆ ಎಂಥ ಗಲೀಜು ಇರೋದಿಲ್ಲ. ಮತ್ತು ಆಯಿಲ್ನ ಕೆಲಸ ಮಾಡಿದರೆ ಈ ಗ್ಲೌಸನ್ನು ತುಂಬ ದಿನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲೊಂದು ನಟ್ಟಿರ್ತದೆ 17 ನಂಬರ್. ಎಷ್ಟು ಲೂಸ್ ಮಾಡಿಕೊಂಡು ನಿಮಗೆ ಕಾಣಿಸೋದಿಲ್ಲ ಗೊತ್ತಿಲ್ಲ. ನೋಡು ಎಷ್ಟು ಆಯಿಲ್ ಇದೆ ಅಂತ ನೋಡು. ಫಸ್ಟಿಗೆ ಒಂದು ಸ್ವಲ್ಪ ಇರೋದು, ಇನ್ನು ಗೇಜಿಗೆ ನೋಡಿದ್ದೇನೆ. ನೋಡಿ, ಡಾಮರ್ ರೀತಿ ಆಗಿದೆ ಆಯಿಲು. ಈ ರೀತಿ ಮಾಡಿದರೆ ಇಂಜಿನ್ ಕೆಲಸಕ್ಕೆ ಬರೋದು ಇರ್ತದ. ನೋಡು, ಆಯಿಲ್ ಅದರಷ್ಟಕ್ಕೆ ಬೀಳ್ತಾ ಇರಲಿ, ನಾವು ಬೇರೆ ಕೆಲಸವನ್ನು ಮಾಡುವ. ಮೇಲೆ ಟೂಲ್ಸ್ ಬಾಕ್ಸ್ ಒಂದು ಕೊಟ್ಟಿರ್ತಾರೆ, ಆಯಿತು, ಅದನ್ನು ರಿಮೂವ್ ಮಾಡಿಕೊಳ್ಬೇಕು. ಅದಕ್ಕೆ ಆಚೆಯಿಂದ 10 ನಂಬರ್ನ 2 ಬೋಲ್ಟ್ ಬರ್ತದೆ. ಮತ್ತು ಇಲ್ಲಿ ಕಾರ್ಬೋರೇಟರ್ ಅಸೆಂಬ್ಲಿಯನ್ನು ರಿಮೂವ್ ಮಾಡಬೇಕು. ನೆಕ್ಸ್ಟು ಇಲ್ಲಿ 8 ನಂಬರಿನ 2 ಬೋಲ್ಟ್ ಬರ್ತದೆ. ಸೊ ಅದನ್ನು ರಿಮೂವ್ ಮಾಡಬೇಕು 8 ನಂಬರಿಗೆ.
ನಾನು ರೆಗ್ಯುಲರಾಗಿ ಸ್ಪೀಡ್ ಮಾಡ್ತೀನಿ ಆಯಿತಾ ಕೆಲಸ. ಈಗ ವೀಡಿಯೋ ಮಾಡ್ತಿದ್ದೀನಲ್ಲ, ಸೊ ನಿಮಗೂ ಅದು ಕರೆಕ್ಟಾಗಿ ಆ ಕ್ಲಿಪ್ ಇರಬೇಕು. ಅದಕ್ಕೆ ಸ್ವಲ್ಪ ಮೊಬೈಲೊಮ್ಮೆ ನೋಡ್ತಾ ಇದನ್ನೊಮ್ಮೆ ನೋಡ್ತಾ ಎಲ್ಲ ಮಾಡೋದು ಕೆಲಸ. ಆಗ ಸ್ವಲ್ಪ ಕೆಲಸ ಸ್ಲೋ ಆಗ್ತದೆ. ನಾನು ಮೈನ್ ರೀಸನ್ ನಾನು ಕಂಪ್ಲೀಟ್ ವೀಡಿಯೋ ಹಾಕೋದಿಲ್ಲ ನೋಡಿ, ಎಲ್ಲ ವೀಡಿಯೋದಲ್ಲಿ ಇದೇ ರೀಸನ್. ಇದನ್ನು ಹಾಕಿದರೆ ಉಂಟಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೇರೊಬ್ಬರು ವೀಡಿಯೋ ಮಾಡೋರಿದ್ದರೆ ಆಗ್ತದೆ. ಇದು ನಾನೇ ಕೆಲಸ ಮಾಡಿಕೊಂಡು ನಾನೇ ವೀಡಿಯೋ ಮಾಡುವಾಗ ಸ್ವಲ್ಪ ಡಿಲೇ ಆಗ್ತದೆ, ಟೈಮ್ ಜಾಸ್ತಿ ತೆಗಿತದೆ. ಮತ್ತು ಬೇರೆಯವರಲ್ಲಿ ವೀಡಿಯೋ ಮಾಡಿ ಕೊಟ್ಟರೆ ಕೂಡ ಅಷ್ಟೇ, ಅವರಿಗೊಂದು ಐಡಿಯಾ ಇರೋದಿಲ್ಲ. ಅವರು ಒಟ್ರಾಸಿ ಮಾಡ್ತಾರೆ ವೀಡಿಯೋ, ಅದು ನಮಗೆ ಎಡಿಟಿಂಗ್ ನೆಕ್ಸ್ಟ್ ಮಾಡುವಾಗ ನಮಗೆ ಅದು ಕರೆಕ್ಟಾಗಿ ಔಟ್ಪುಟ್ ಕ್ಲಿಪ್ ನಮಗೆ ಸಿಗೋದಿಲ್ಲ. ಸೊ ಆ ರೀಸನಿಂದ ಬೇರೆಯವರಲ್ಲಿ ವೀಡಿಯೋ ಮಾಡಲಿಕ್ಕೆ ಕೂಡ ಸ್ವಲ್ಪ ನಾನು ಕಡಿಮೆ. ಎಷ್ಟೇ ಕಷ್ಟ ಆದರೂ ಕೂಡ ನಾನೇ ಮಾಡೋದು ಕೆಲವು ಕಂಟೆಂಟ್ಗಳನ್ನೆಲ್ಲ. ಕಾರ್ಬೊರೇಟರ್ ಎಲ್ಲ ರಿಮೂವ್ ಆಯಿತು. ಇದನ್ನು ಕೂಡ ಕ್ಲೀನ್ ಮಾಡಬೇಕಾಗ್ತದೆ. ಇದನ್ನು ಸ್ವಲ್ಪ ಓಡಿಸಿ ನೋಡುವಾಗ ನಂಗೆ ಗೊತ್ತಾಯಿತು. ಅದೇ ಅವರು ಓನರ್ ಹೇಳಿದಾಗೆ 4th ಗೇರ್ ಸ್ಲಿಪ್ಪಿಂಗ್ ಉಂಟು, ಗೇರ್ ಬಾಕ್ಸಿನ ಕೆಲಸ ಉಂಟು, ಕಾರ್ಬೊರೇಟರ್ ಕೂಡ ದಮ್ ಕಟ್ತಾ ಇದೆ. ತುಂಬ ಓಡಿಸ್ಲಿಕ್ಕೆ ಹೋಗಲಿಲ್ಲ. ಆ ಸೌಂಡ್ ಕೇಳಿ ನನಗೆ ಬೇಜಾರಾಯಿತು. ತುಂಬ ಓಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾಕೆ ನೋವು ಮಾಡೋದಂತ ನನ್ನದೊಂದು ಇಂಜಿನ್ ಅಂದರೆ ಅದೊಂದು ರೀತಿ ಜೀವದಾಗಿ ನಾನು ನೋಡುವ. ಸೊ ಆಗಿರುವಾಗ ತುಂಬ ನೋವು ಕೊಡಲಿಕ್ಕೆ ಆಗೋದಿಲ್ಲ. ಎಕ್ಸ್ಲೇಟರ್ ಎಲ್ಲ ಫುಲ್ ರೇಸ್ ಮಾಡಿದರೆ ಅದಕ್ಕೆ ನೋವಾಗೋ ರೀತಿ ಫೀಲ್ ಆಗ್ತದೆ ನನಗೆ. ಸೊ ಅದಕ್ಕೆ ಓಡಿಸಿ ನೋಡಿದೆ, ಅವರು ಹೇಳಿದ್ದು ಕರೆಕ್ಟಾ ಅಥವಾ ಬೇರೆ ಗೇರು ಕೂಡ ಸ್ಲಿಪ್ ಇದೆಯಾ ಅಂತ ನೋಡಿದೆ. ಬೇರೆ ಗೇರು ಏನು ಕಂಪ್ಲೇಂಟ್ ಇಲ್ಲ, 4th ಗೇರಲ್ಲಿ ಸ್ಲಿಪ್ಪಿಂಗ್ ಇರುವಂಥದ್ದು. ಈಗ ನಾವು ಹೆಡ್ ಬೋರನ್ನು ಇಲ್ಲೇ ರಿಮೂವ್ ಮಾಡ್ಕೊಳ್ಳೋಣ. ಜೊತೆಗೆ ಈ ಮ್ಯಾಗ್ನೆಟ್ ಸೈಡ್ ಕೂಡ ರಿಮೂವ್ ಮಾಡಬೇಕಾಗ್ತದೆ. ಇದಕ್ಕೆ ನೋಡಿ, ಇಲ್ಲಿ ಒಂದು ಇಂಥ ಟೂಲ್ಸನ್ನು ಇದಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ಇಲ್ಲಿಗೆ. ಇದಕ್ಕೆ ಮತ್ತು ಈಗ ನಾನೀಗ ಈ ಗನ್ನನ್ನು ಯೂಸ್ ಮಾಡ್ತೀನಲ್ಲ, ಸೊ ಆವಾಗ ನಾನು ಇಂಥ ಬಿಟ್ಟನ್ನು ಹಾಕ್ಬೋದು. ಸೊ ಇಂಥ ಕೆಲವು ಪ್ಲೇಸಿಗೆ ಇಂಥ ಟೂಲ್ಸನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇ ಸ್ವತಃ ರೆಡಿ ಮಾಡಿಕೊಂಡು ನೋಡಿ, ನಿಮಗೆ ಟೀ ಸ್ಪ್ಯಾನರಲ್ಲಿ ಇದು ಬರುವಂಥದ್ದು, ಇದನ್ನು ಕಟ್ ಮಾಡಿ ನಾನು ಸ್ವಲ್ಪ ಇದಕ್ಕೆ 8 ನಂಬರ್ಗೆ ಸೆಟ್ ಆಗೋ ರೀತಿ ಮಾಡಿದ್ದೆ. ಆ್ಯಕ್ಚುಲಿ ಇದು 10 ನಂಬರ್, 8 ನಂಬರ್ದು ಕೂಡ ಉಂಟು. ಅದು ಮಾತ್ರ ಇಲ್ಲಿ ಸ್ಲಿಪ್ ಆಗಿ ಹೋಗಿದೆ. ನಾನು ಯಾವುದೋ ಒಂದು ಅದು ಸ್ವಲ್ಪ ಒಳ್ಳೆಯ ಕ್ವಾಲಿಟಿಯ ಇದಲ್ಲ, ಟೀ ಸ್ಪ್ಯಾನರ್ ಅಲ್ಲ, ಅದಕ್ಕೆ ಸ್ಲಿಪ್ ಆಗಿದೆ. ಸೊ ಈಗ 8 ನಂಬರ್ ತೆಗೆಯುವಾಗ ನಾನು ಮಾಮೂಲಿ ನಮ್ಮ ಹೀರೋ ಹೊಂಡದಲ್ಲಿ ಇದೊಂದು ಪ್ರಾಬ್ಲಮ್. ಇದನ್ನು ಬಿಚ್ಚಬೇಕಿದ್ರೆ ಈ ಗೇರ್ ಲಿವರನ್ನು ಬಿಚ್ಚಲೇಬೇಕು. ಅದೊಂದು ದೊಡ್ಡ ಸಮಸ್ಯೆ ಮಾತ್ರ. ಹೀರೋ ಹೊಂಡ, ಸ್ಪ್ಲೆಂಡರು, ಪ್ಯಾಷನ್ ಎಲ್ಲ ಸೇಮ್ ಅದು. ಬಿತ್ತು ಆಯಿಲಿಗೆ ಅದು ಅಂದ್ಕೊಂಡೆ ನಾನು. ಅದಕ್ಕೆ ಸ್ವಲ್ಪ ಜಾಗ್ರತೆ ಮಾಡ್ತಾ ತೆಗೆದದ್ದು ಕೆಲವು ಬೋಲ್ಟು ನಟ್ಟು ಸ್ಕ್ರೂಗಳನ್ನೆಲ್ಲ. ಈಗ ಮ್ಯಾಗ್ನೆಟ್ ಕವರ್ ಇದು. ಇದು ಅವಶ್ಯಕತೆ ಇಲ್ಲ, ಇದು ಇಂಜಿನ್ದು ಮ್ಯಾಗ್ನೆಟ್ ಕವರ್ ಇದಲ್ಲ. ಇದು ಪ್ಯಾಷನ್ ಪ್ರೋದ ಮ್ಯಾಗ್ನೆಟ್ ಅಸೆಂಬ್ಲಿ. ಸೊ ಈ ರೀತಿ ಬರ್ತದೆ. ಇದಕ್ಕೆ ಪುಲ್ಲರೆಲ್ಲ ಸಪ್ರೇಟ್ ಬರ್ತದೆ. ಇದಕ್ಕೊಂದು ಬೇರೆಯೇ ಪುಲ್ಲರ್ ಬರ್ತದೆ.
ಹೀರೋ ಹೊಂಡದ ಮಾಮೂಲಿಯ ಮ್ಯಾಗ್ನೆಟ್ ಕೂಲರ್ ಇದಕ್ಕೆ ಆಗೋದಿಲ್ಲ, ಇದಕ್ಕೆ ಅಂತ ಸಪ್ರೇಟ್ ಬರ್ತದೆ. ಇಲ್ಲಿ ಮ್ಯಾಗ್ನೆಟ್ ಕವರ್ ರಿಮೂವ್ ಮಾಡಿ, ಮತ್ತು ಇಲ್ಲಿ ಸ್ಪ್ರಾಕೆಟ್ ಇದು GB ವೀಲ್ ಇದೆಯಲ್ಲ ಅದನ್ನು ಕೂಡ ರಿಮೂವ್ ಮಾಡಿಕೊಂಡಿದ್ದೇನೆ. ಮತ್ತು ಕಾರ್ಬೋರೇಟರ್ ಎಲ್ಲ ರಿಮೂವ್ ಆಯಿತು. ಮತ್ತು ಇಲ್ಲಿ ನಾವು ಹೆಡ್ಡಲ್ಲಿ ಒಂದು ಕ್ಯಾಪ್ ಬರ್ತದೆ ನೋಡಿ, ಈ ಕ್ಯಾಪು. ಸೊ ಇದನ್ನು ಕೂಡ ರಿಮೂವ್ ಮಾಡಿ ಆಯಿತು. 4 10 ನಂಬರ್ ಬೋಲ್ಟ್ ಬರ್ತದೆ. ಮತ್ತು ಇಲ್ಲೊಂದು ಕ್ಯಾಪ್ ಬರ್ತದೆ, ಅದಿದು ಈ ಕ್ಯಾಪು, ಇದನ್ನು ಕೂಡ ರಿಮೂವ್ ಮಾಡಿ ಆಯಿತು. ಸೊ ಇವಾಗ ಇಲ್ಲೊಂದು 2 ನಟ್ಟು ಬರ್ತದೆ. ಈ ಹೆಡ್ಡನ್ನು ರಿಮೂವ್ ಮಾಡಬೇಕಿದ್ರೆ ಇಲ್ಲಿಗೆ ಒಂದು ನಟ್ಟು ಬರ್ತದೆ. ಮತ್ತು ಸೈಲೆನ್ಸರ್ ಕೂಡ ರಿಮೂವ್ ಮಾಡಿದ್ದೇನೆ, ಆ ಸೈಡ್ ಬರ್ತದೆ. ತುಂಬ ಸಿಂಪಲ್, ಇದಕ್ಕೆ ಹಾಕಲಿಲ್ಲ, ಕ್ಲಿಪ್ ಮಿಸ್ ಆಯಿತು. ಅದು ಇಲ್ಲಿಗೆ 10 ನಂಬರಿನ ಬೋಲ್ಟ್ ಬರ್ತದೆ ಅಡಿಗೆ, ಮತ್ತು ಅಲ್ಲಿ ಬಾಡಿಯಲ್ಲಿ ಒಂದು 12 ನಂಬರಿನ ಬೋಲ್ಟ್ ಬರ್ತದೆ ಅಷ್ಟೇ. ಸೈಲೆನ್ಸರ್ ರಿಮೂವ್. ನಮ್ಮ ಸ್ಪ್ಲೆಂಡರಲ್ಲಿ ಎಲ್ಲ ಇಲ್ಲಿಗೆ ಒಂದು 10 ನಂಬರಿನ ಇದು ನಟ್ಟು ಬರ್ತದೆ ಆಯಿತಾ. ಇದರಲ್ಲಿ ಮಾತ್ರ ಎಲಂಕಿ ಕೊಟ್ಟಿದ್ದಾರೆ. ಭಾರಿ ರಿಸ್ಕ್ ಮಾಡಿದಂತೆ ತೆಗೆಯುವುದು ಎಲಂಕಿ ಇದು. ಅದರದ್ದು ಥ್ರೆಡ್ ಹೋದರೆ ಉಂಟಲ್ಲ ಅದರ ತಲೆ, ಮಾಡಿ ಇದಕ್ಕೆ ಸ್ವಲ್ಪ ಸ್ಪ್ರೇ ಎಲ್ಲ ಹಾಕಿ ತೆಗೆಯುವ. ಅದು ಈಗೆಂತ ಇಲ್ಲಿಗೆ 8 ನಂಬರ್ ಇದು ಬೋಲ್ಟ್ ಬರ್ತದೆ. ಇಲ್ಲಿಂದ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಾಣ್ತದೆ. ಒಂದಾಯಿತು, ಇನ್ನೊಂದು ಉಂಟು ಆ ಸೈಡು. ಇದು ಇವರು ಸ್ವಲ್ಪ ಇಲ್ಲಿ ಗಾರ್ಡ್ ಸ್ವಲ್ಪ ಹಾಕಿದ್ದಾರೆ, ಸೊ ಅದಕ್ಕೆ ಇಲ್ಲಿ ಸ್ಪ್ಯಾನರ್ ಹಾಕಲಿಕ್ಕೆ ಆಗೋದಿಲ್ಲ. ನೋಡ ಅದು ಮತ್ತೆ ರಿಮೂವ್ ಮಾಡುವ. ಇದನ್ನು ಮುಂಚೆ ಇದನ್ನೊಮ್ಮೆ ರಿಮೂವ್ ಮಾಡ್ಕೊಳ್ಳೋಣ, ಡಿಸ್ಕನೆಕ್ಟ್ ಮಾಡುವ. ಬೈಕಿಂದ ಕಂಪ್ಲೀಟಾಗಿ ಎಲ್ಲ ಪಾರ್ಟ್ಸ್ ಡಿಸ್ಕನೆಕ್ಟ್ ಮಾಡಿಕೊಳ್ಬೇಕು ಫಸ್ಟಿಗೆ. ಇದು ಸೆಲ್ಫ್ ಮೋಟಾರಿದು ಕನೆಕ್ಷನ್, ಇದು ಇದಾಯಿತು. ಇದು ಮ್ಯಾಗ್ನೆಟಿನ ಕನೆಕ್ಷನ್, ಮ್ಯಾಗ್ನೆಟ್ ಮತ್ತು ಪಿಕಪ್ ಕಾಯಿಲ್. ಇದು ಇಲ್ಲಿರುವಂಥದ್ದು ಇಷ್ಟೇ ಅಂತ ಕಾಣ್ತದೆ. ಮತ್ತು ಅಡಿಯಲ್ಲಿ ಒಂದು ಫೌಂಡೇಶನ್ ಬೋಲ್ಟ್ ಇತ್ತು, ಇಂಜಿನ್ ಬೆಡ್ಡಿಂಗ್ ಬೋಲ್ಟು ಒಂದೇ ಇದ್ದಾಯಿತಾ. ಮತ್ತು ಇಲ್ಲಿದೊಂದು ಬಿದ್ದು ಹೋಗಿತ್ತು, ಇನ್ನೊಂದು ಉಂಟು, ಅದು ನೋಡಿ ಇಲ್ಲಿ ಉಂಟು, ಇಲ್ಲಿ ಕಾಣ್ತದೆ, ನೀವು ಕಾಣ್ತದೆ ಇಲ್ಲ ಗೊತ್ತಿಲ್ಲ, ಈ ಪ್ಲೇಸಲ್ಲಿ ಉಂಟು. ಸೊ ಅದನ್ನು ರಿಮೂವ್ ಮಾಡಬೇಕು. ಅದು ಬಹುಶಃ 12 ನಂಬರ್ ಅನಿಸುತ್ತೆ. 12 ಮತ್ತು 13 ಇರ್ತದೆ, ಆ ಸೈಡ್ 13, ಈ ಸೈಡ್ 12. ಆ ಸೈಡ್ ಹೋಲ್ಡ್ ಮಾಡಬೇಕು, ಇಲ್ಲ ತೆಗಲಿಕ್ಕೆ ಆಗೋದಿಲ್ಲ ಅದನ್ನು.